ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಳ್ಳಿ ಹೈದನಾಗಿ ಪಕ್ಕಾ ಲೋಕಲ್ ಮಾಸ್ನಲ್ಲಿ ಅಭಿನಯಿಸ್ತಿರುವಂಥ ಕಾಟೇರ ಸಿನಿಮಾದ 2ನೇ ಹಾಡು ಮೊನ್ನೆ ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಆಗಿದೆ. ಆ ಹಾಡು ಹೇಗಿತ್ತು, ಹಾಡಿನಲ್ಲಿ ಕಂಡಂಥ ಒಂದೆರಡು ವಿಷಯಗಳನ್ನು ಮತ್ತು ಈ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಕೊನೆಯಲ್ಲಿ ನಿಮ್ಮ ಅನಿಸಿಕೆನ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಏನೇ ಪ್ರಶ್ನೆಗಳಿದ್ದರೂ ಸಹ ಪ್ರಶ್ನಿಸಬಹುದು. ಹಾಗೆ ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ನಾನು ಈ ಸಾಂಗ್ ನೋಡುವಾಗ ಹೇಗೆ ಅನಿಸ್ತಾ ಅಂದರೆ, ಈ ಪ್ರಕೃತಿಯ ಮಡಿಲಲ್ಲಿ ಸಿನಿಮಾ ಈ ಸಾಂಗ್ನ ಶೂಟ್ ಮಾಡಿ ಆ ಪ್ರಕೃತಿಯ ಒಂದಿಷ್ಟು ಶಬ್ದಗಳನ್ನು ಪದ ಬಳಕೆ ಮಾಡಿ, ಹಾಗೆ ಮನಸ್ಸಿನ ಒಂದು ಭಾವನೆಯ ಪದಗಳನ್ನು ಕೂಡ ಎಲ್ಲ ಪದ ಬಳಕೆಯನ್ನು ಜೋಡಿಸಿ ಒಂದು ಲಿರಿಕಲ್ ಸಾಂಗ್ ಮಾಡಿದರೆ ಅಂತ ಹೇಳ್ಬೋದು. ಯಾಕಂದರೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ಬೆಟ್ಟ ಗುಡ್ಡಗಳಾಗಿರ್ಬೋದು, ಈ ಪರಿಸರ ಆಗಿರ್ಬೋದು, ಈ ಪ್ರಕೃತಿಯ ಸೌಂದರ್ಯವನ್ನು ಮತ್ತೆ ವರ್ಣಿಸುವ ರೀತಿಯಲ್ಲಿ ಈ ಸಾಂಗನ್ನು ಮಾಡಿದ್ದಾರೆ. ಈ ಸಾಂಗ್ ಲಿರಿಕ್ಸ್ ಬರೆದಿದ್ದಾರಂದರೆ ವಿ ನಾಗೇಂದ್ರ ಪ್ರಸಾದ್ ಅವರು. ಈ ಸಾಂಗ್ಗೆ ಧ್ವನಿ ಕೊಟ್ಟು ಈ ಸಾಂಗ್ಗೆ ಒಂದು ಜೀವ ತುಂಬಿರುವಂಥದ್ದು ಹಿನ್ನೆಲೆ ಗಾಯಕ ರಕ್ಷಿತಾ ಸುರೇಶ್ ಅವರು ಮತ್ತು ಹೇಮಂತ್ ಕುಮಾರ್ ಅವರು ತುಂಬ ಚೆನ್ನಾಗಿ ಸೊಗಸಾಗಿ ಹಾಡಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾವನ್ನು ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡ್ತಾಯಿದ್ದಾರೆ. ಈ ಸಿನಿಮಾದ ನಿರ್ದೇಶಕರು ತರುಣ್ ಸುಧೀರ್ ಅವರು. ನೆಚ್ಚಿನ ಅಂದರೆ ಈ ನಮ್ಮ ನಟ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು ಸಿಂಪಲ್ ಆಗಿ ಅಲ್ಲ, ಹಳ್ಳಿ ಲುಕ್ನಲ್ಲಿ ಖಡಕ್ ಪಾತ್ರದಲ್ಲಿ ಆ ಪಂಚೆ ಉಟ್ಕೊಂಡು ಆ ಶರ್ಟ್ ಇರ್ಬೋದು, ಆ ಬೀಡಿ ಸೇದುವಂಥ ಗಮ್ಮತ್ತಿರ್ಬೋದು, ಒಂದು ಹಳ್ಳಿ ಲುಕ್ನಲ್ಲಿ ಮತ್ತೆ ದರ್ಶನ್ ಅವರು ನಮ್ಮನ್ನು ರಂಜಿಸಲು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ನಾಯಕಿಯಾಗಿ ನಂದು ಆರಾಧನಾ ಅವರು ಅಂದರೆ ಈ ಮಾಲಾಶ್ರೀ ಅವರ ಮಗಳು ಆರಾಧನಾ ಅವರು ಕಾಣಿಸಿಕೊಳ್ತಿದ್ದಾರೆ. ಇಬ್ಬರು ಕ್ಯಾಮಿಯೋ ಕೂಡ ಮತ್ತೆ ಒಂದು ದೊಡ್ಡ ಹಿಟ್ಟನ್ನು ಪಡೆದುಕೊಳ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಸಾಂಗ್ ನೋಡುವಾಗ ಒಂದು ಈ ನಮ್ಮ ಉತ್ತರ ಕನ್ನಡದ ಜನಪದ ಸಾಂಗ್ ಇರುತ್ತಲ್ಲ, ಆ ರೀತಿಯ ಒಂದು ಸಿಂಕ್ ಆಗುವಂಥ ಒಂದು ಸಾಂಗ್ ಅನಿಸ್ತು. ಇದು ಕೂಡ ಒಂದು ಜನಪದ ಸಾಂಗ್ ಕೂಡ ಅನಿಸ್ಬೋದು. ಆ ರೀತಿಯ ಒಂದು ಸಾಂಗನ್ನು ಮಸ್ತಾಗಿ ಮಾಡಿದ್ದಾರೆ. ಇನ್ನು ಈ ಹಿಂದೆ ಬಿಟ್ಟಂಥ ಮೊದಲನೇ ಸಾಂಗ್ ಇತ್ತಲ್ಲ, ಪಸಂದಾಗವನ ಸಾಂಗ್ ಕೂಡ ಈಗ ಒಂದು ತಿಂಗಳಲ್ಲಿ ಯಾವುದೇ ಒಂದು ಸಾಂಗ್ ಕೂಡ ಇಷ್ಟೊಂದು ಟ್ರೆಂಡ್ ಆಗಿರಲಿಲ್ಲ ನಮ್ಮ ಕನ್ನಡ ಸಾಂಗು. ಆದರೆ ಈ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಈ ಸಾಂಗ್ ಇದೆಯಲ್ಲ ಪಸಂದಾಗವನೇ, 1 ಕೋಟಿ ಮಿನಿಮಮ್ ಒಂದು ಅಂದಾಜು ಪ್ರಕಾರ 1 ಕೋಟಿ 2 ಲಕ್ಷ ವ್ಯೂಸನ್ನು ಪಡೆದುಕೊಂಡಿದೆ. ಈಗ 2-3 ತಿಂಗಳಲ್ಲಿ ಯಾವುದೇ ಒಂದು ಸಾಂಗ್ ಕೂಡ ಇಷ್ಟೊಂದು ಹಿಟ್ ಆಗಿದ್ದಿಲ್ಲ ನಮ್ಮ ಕನ್ನಡದಲ್ಲಿ. ಇದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪವರ್ ಆಗಿರ್ಬೋದು, ಅವರ ಫ್ಯಾನ್ಸ್ಗಳ ಕ್ರೇಜ್ ಆಗಿರ್ಬೋದು, ತಮ್ಮ ಮೇಲಿರುವಂಥ ಒಂದು ನಿರೀಕ್ಷೆ ಆಗಿರ್ಬೋದು, ಈ ಒಂದು ವೀಕ್ಷಣೆಯ ಎತ್ತಿ ತೋರಿಸುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಾಗಿ ಯಾವ ರೀತಿ ಕಾಯ್ತಿದ್ರೆ, ಅವರ ಅಭಿಮಾನಿಗಳ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಈ ಸಾಂಗು ಅಂದರೆ ಈ ಡಿಸೆಂಬರ್ 16ಕ್ಕೆ ಒಂದು ಟ್ರೈಲರ್ನ ಬಿಡ್ತಾರೆ ಅಂತ ಹೇಳಿದರೆ, ಅನೌನ್ಸ್ ಮಾಡಿದರೆ ಚಿತ್ರತಂಡ. ಹಾಗಿದೆಯೇ ಡಿಸೆಂಬರ್ 29ಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ಅಂದರೆ ಫ್ಯಾನ್ ವರ್ಲ್ಡ್ ಆಗಿ ತೆರೆ ಕಾಣ್ತಿದೆ. ಬೇರೆ ಬೇರೆ ಭಾಷೆಗಳು ಕೂಡ ಮೊದಲಿಗೆ ರಿಲೀಸ್ ಆಗಲ್ಲ. ಮೊದಲು ನಮ್ಮ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆಮೇಲೆ ಬೇರೆ ಬೇರೆ ಭಾಷೆಗೆ ಈ ಕಾಂತಾರ ಸಿನಿಮಾ ಮಾಡಿದ್ರಲ್ಲ, ಹಾಗೆ ಡಬ್ ಮಾಡೋದಾಗಿ ನಿರ್ದೇಶಕರವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಅಂತೂ ಮಾಸ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ದರ್ಶನ್ ಮುಖದಲ್ಲಿರುವಂಥ ಗಾಂಭೀರ್ಯ ಆಗಿರ್ಬೋದು, ಆ ಬೀಡಿ ಸೆತ್ತ ಅಥವಾ ಈ ಸಿಗರೇಟ್ ಸೆತ್ತ ತೋರಿಸ್ತಿರುವಂಥ ಕಣ್ಣಿನ ಲುಕ್ ಆಗಿರ್ಬೋದು, ಹಳ್ಳಿ ಹೈದನಾಗಿ ಕಾಣಿಸ್ತಾ ಇರುವಂತಾಗಿರ್ಬೋದು, ಮಚ್ಚಿಟ್ಕೊಂಡು ಮತ್ತು ಈ ರೌದ್ರ ತಾಳ್ತಾರ ಅಂತ ನೋಡಬೇಕಿದೆ. ಒಟ್ಟಿನಲ್ಲಿ ಇದೊಂದು ಹಳ್ಳಿ ಸಿನಿಮಾ ಅಂತಲೇ ಹೇಳ್ಬೋದು. ನಾವೆಲ್ಲರೂ ರೈತರು ಅಥವಾ ಈ ರೈತಾಪಿ ಜನರು ಮತ್ತು ಈ ಹಳ್ಳಿ ಹೈದರ ತುಂಬ ನೆಚ್ಚಿನ ಸಿನಿಮಾ ಆಗುತ್ತೆ ಅಂತ ನೋಡೋಣ ಏನಾಗುತ್ತೆ ಅಂತ. ಇನ್ನು ಮತ್ತೆ ಈ ಸಿನಿಮಾದ ಟ್ರೈಲರ್ ಬಂದಾಗ ಮತ್ತೆ ನಿಮ್ಮೊಂದಿಗೆ ನಾನು ವಿಡಿಯೋ ಮಾಡ್ತೀನಿ. ನಮಸ್ಕಾರ.